ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಣಕಾಸಿನ ಕೊರತೆಯನ್ನ ಒಪ್ಪಿಕೊಂಡಿರುವಂತಹ ಉನ್ನತ ಶಿಕ್ಷಣ ಸಚಿವರು. ನಂದಿ ಬೆಟ್ಟದ ಸಚಿವ ಸಂಪುಟಕ್ಕೆ ಹಣಕಾಸಿನ ತೊಂದರೆಯೇ ಕಾರಣ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಣಕಾಸಿನ ಕೊರತೆಯನ್ನ ಒಪ್ಪಿಕೊಂಡಿರುವಂತಹ ಉನ್ನತ ಶಿಕ್ಷಣ ಸಚಿವ. ನಂದಿ ಬೆಟ್ಟದ ಸಚಿವ ಸಂಪುಟಕ್ಕೆ ಹಣಕಾಸಿನ ತೊಂದರೆಯೇ ಕಾರಣ. ಈ ಒಂದು ಕಾರಣಕ್ಕೆ ಸಂಪುಟ ಸಭೆಯನ್ನ ಸಿಎಂ ಮುಂದೂಡಲು ಹೇಳಿದ್ರು. ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸಾಕಷ್ಟು ಕೊಡುಗೆ ಕೊಡಿಸಬೇಕೆಂಬ ಆಸೆ ಇತ್ತು. ಆ ಭಾಗಕ್ಕೆ ಇದ್ದಂತಹ ಕನಸಿನ ಬಗ್ಗೆ ಸಿಎಂ ಅವರಿಗೆ ಮುಟ್ಟಿಸಿದ್ದೇವೆ. ಸಂಸದ ಸುಧಾಕರ್ ಅವರ ಹೆಣದ ಮೇಲೆ ರಾಜಕೀಯ ಮಾಡಿದ್ದಾರೆ. ಕೋವಿಡ್ನಲ್ಲಿ ಸಾವಿರಾರು ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಎಂಸಿ ಸುಧಾಕರ್ ಹೇಳಿದ್ದಾರೆ. ಎಂಸಿ ಸುಧಾಕರ್ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ. ಸುಧಾಕರ್ ಅವರು ಏನು ಕೋವಿಡ್ ಸಂದರ್ಭದಲ್ಲಿ ಇತ್ತಲ್ಲ, ಆ ಕೋವಿಡ್ ಸಂದರ್ಭದಲ್ಲಿ ಅವರ ಹೆಣದ ಮೇಲೆ, ಏನು ಕೋವಿಡ್ನಿಂದ ಸಾವನ್ನಪ್ಪಿದ್ರಲ್ಲ, ಅವರ ಹೆಣದ ಮೇಲೆ ಇವರು ರಾಜಕೀಯವನ್ನ ಮಾಡಿದ್ದಾರೆ, ಹೆಣದ ಮೇಲೆ ದುಡ್ಡು ಮಾಡಿದ್ದಾರೆ ಅನ್ನೋದು ಈಗಿಂದಲ್ಲ, ಇದು ಭಾಳ ಹಿಂದಿಂದನೂ ಇದು ಕೇಳ ಬರ್ತಾ ಇದೆ. ಅವ್ರ ಮೇಲೆ ತೆರಿಗೆ ಕೂಡ ಆಗ್ತಾ ಇದೆ. ಸೈಡಿಗೆ ಇಟ್ರೆ ಈಗ ವಿಚಾರ ಏನು ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಣಕಾಸಿನ ಕೊರತೆ ಉಂಟಾಗಿದೆ ಅಂತ ಹೇಳಿ ಅವ್ರದೇ ಪಕ್ಷದವ್ರು ಮಾತನಾಡಿದ್ದಾರೆ. ಹಣಕಾಸಿನ ಕೊರತೆಯನ್ನ ಒಪ್ಪಿಕೊಂಡಿದ್ದಾರೆ ಉನ್ನತ ಶಿಕ್ಷಣ ಸಚಿವರು. ನಂದಿ ಬೆಟ್ಟದ ಸಚಿವ ಸಂಪುಟ ಅದು ಕ್ಯಾನ್ಸಲ್ ಆಗಿತ್ತು. ನಂದಿ ಬೆಟ್ಟದ ಸಚಿವ ಸಂಪುಟಕ್ಕೆ ಹಣಕಾಸಿನ ತೊಂದರೆಯೇ ಕಾರಣ. ಈ ಒಂದು ಕಾರಣಕ್ಕೆ ಸಚಿವ ಸಂಪುಟ ಸಭೆಯನ್ನ ಸಿಎಂ ಮುಂದೂಡ್ಲಿಕ್ಕೆ ಹೇಳಿದ್ರು ಅನ್ನುವಂಥದ್ದು. ಅಲ್ಲ, ಕಾಂಗ್ರೆಸ್ಸಿಗೆ ಸೀದಾ ಕೇಳ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಟ್ಟು ಹಣದ ಕೊರತೆಯಾಗಿದೆಯಾ? ಸರ್ಕಾರದ ಬೊಕ್ಕಸದಲ್ಲಿ ಈಗ ಹಣ ಖಾಲಿ ಆಯ್ತಾ? ಯಾಕಂತಂದ್ರೆ ನಿಮ್ದೇ ಪಕ್ಷದವ್ರು ಮಾತನಾಡ್ತಾ ಇರುವಂತದ್ದು. ಎಲ್ಲೆಲ್ಲಿ ಹೋಯ್ತು? ಎಷ್ಟೆಷ್ಟು ಇನ್ಕಮ್ ಬಂತು ರಾಜ್ಯಕ್ಕೆ? ಹೆಂಗೆ ಹೋಯ್ತು ಅದು? ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹೋಗಿದೆ ಅವೆಲ್ಲ ಲೆಕ್ಕ ಕೊಡಬೇಕಾಗತ್ತೆ. ದುಡ್ಡಿಲ್ಲ ಅಂತ ಒಪ್ಪಿಕೊಂಡ್ರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಡಿಸಬೇಕು ಅಂತ ಹೇಳಿ ನನಗೆ ಆಸೆ ಇತ್ತು ಅಂತ ಹೇಳಿ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ. ಈ ಭಾಗಕ್ಕೆ ಇದ್ದಂತಹ ಕನಸಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿದ್ದೆ ಅಂತ ಹೇಳಿದ್ದಾರೆ. ಹಾಗೂ ಇನ್ನು ಒಂದಿಷ್ಟು ಮಾತುಗಳನ್ನ ಸುಧಾಕರ್ ಅವರು ಮಾತನಾಡಿರುವಂಥದ್ದು. ನೀವು ಇಂಥ ಕೆಲಸ ಮಾಡಿ, ಸಮಯ ಇಂಥದ್ದಿದೆ. ಅವರು ಭವಿಷ್ಯ ಅವರು ಎಲ್ಲಿ ಇಂಡಿಯಾಲಿದ್ರು, ಇನ್ನೆಲ್ಲೋ ದುಬೈಯಲ್ಲಿದ್ರು, ಇನ್ನೆಲ್ಲಿದ್ರು ನನಗೆ ಗೊತ್ತಿಲ್ಲ. ಯಾರೊಟ್ಟಿಗಿದ್ರು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಬಹಳ ಜವಾಬ್ದಾರಿಯಿಂದ ಪ್ರೋಟೋಕಾಲ್ ಏನಿದೆ, ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರೆ, ಕುಸುಮ್ ಬಿ ಕುಸುಮ್ ಸಿ ಬಹಳ ಸ್ಪಷ್ಟವಾಗಿ ಹೇಳಿದರೆ, ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದರಲ್ಲಿ ಕುಸುಮ್ ಬಿ ಅಲ್ಲಿ ರಾಜ್ಯ ಸರ್ಕಾರದ ಪಾಲು 30%, ಕೇಂದ್ರ ಸರ್ಕಾರದ ಪಾಲು 30% ಇತ್ತು. ಮತ್ತು ರೈತರು ಏನೋ ಇಂಡಿವಿಜುವಲ್ ಬೋರ್ವೆಲ್ಗೆ ಸೋಲಾರ್ ಹಾಕುವಂಥದ್ದು. ಅದಕ್ಕೆ ಮುಖ್ಯಮಂತ್ರಿಗಳೇನು ಹೇಳಿದ್ರು, ಒಂದಕ್ಕೆ 40% ರೈತರು ಕೊಡ್ಬೇಕಾಗಿತ್ತು. ಅವ್ರ ಸರ್ಕಾರ ಇದ್ದಾಗ ಅನುಷ್ಠಾನ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದು 30% ರಾಜ್ಯ ಸರ್ಕಾರದ ಭಾಗ ಇದ್ದಿದ್ದು ಏನೋ 50%, ನಾವು 20% ಸೇರಿಸಿ 50% ಮಾಡಿದೀವಿ. ರೈತರು ಒಂದಕ್ಕೆ ಮಾತ್ರ 20% ಅಷ್ಟೇ ಅಂತ ಹೇಳಿ ನಾವು ಆ ಭಾಗದ, ಯಾಕಂದ್ರೆ ನಮ್ಮ ಭಾಗದಲ್ಲಿ ಆಳ ಜಾಸ್ತಿ ಇದೆ, ನಮ್ಮ ಭಾಗದಲ್ಲಿ ಅದು ಉಪಯೋಗ ಬರಲ್ಲ. ಬೇರೆ ಭಾಗದಲ್ಲಿ ಅದನ್ನು ಉಪಯೋಗ ಬಹಳ ಒಂದೊಂದ್ಸತಿ ಬಹಳ ಅನ್ಸುತ್ತೀನಿ ನಾನು. ಯಾಕಂದ್ರೆ ನಾನು ಬಹಳ ಬುದ್ಧಿವಂತ ಅನ್ಕೊಂಡಿದ್ದೆ, ಯಾಕಂದ್ರೆ ನನಗಿಂತ ವಯಸ್ಸಲ್ಲಿ ಸಣ್ಣ ಸ್ವಲ್ಪ. ನಾನೇನೋ ಬಹಳ ತಿಳುವಳಿಕೆ ಇದೆ, ಯಾಕಂದ್ರೆ ಆ ಡ್ರೆಸ್ಸು, ಆ ಸ್ಟೈಲು, ಆ ಹಾವ ಭಾವ ಎಲ್ಲ ನೋಡಿ ಬಹಳ ರಾತ್ರಿ ಎಲ್ಲ ಅಧ್ಯಯನ. ಎಲ್ಲಿದೆಪ್ಪ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್? ಎಲ್ಲಿದೆ ಹೇಳಪ್ಪ? ಎಲ್ಲ ಅವ್ರಿಗೆ ಅದೇ ರೀ, ಸದಾಶಿವನಿಗೆ ಸದಾ ಅದೇ ಜ್ಞಾನ. ಏನಿದ್ರು ಈಗ ನಾನು ವೈಯಕ್ತಿಕವಾಗಿ ಹೇಳಕ್ ಹೋಗಲ್ಲ. ಇವತ್ತು ಅವ್ರು ಏನಿದ್ರು, ಇವತ್ತು ಎಲ್ಲಿದ್ದಾರೆ, ಯಾವ ಮಟ್ಟದಲ್ಲಿದ್ದಾರೆ, ಇವತ್ತು ಇಡೀ ರಾಜ್ಯ ಮಾತಾಡ್ತಾ ಇದೆ. ಹೆಣಗಳ ಮೇಲೆ ದುಡ್ಡು ಸಂಪಾದಿಸಿರ್ತಕ್ಕಂಥವ್ರು, ಕೋವಿಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಅದೇ ಜ್ಞಾನ. ಅವರು ದುಡ್ಡು ಮಾಡೋದ್ರಲ್ಲೇ ನಿರತವಾಗಿದ್ದರಿಂದ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಅದೇ ಕೆಲಸದಲ್ಲಿ ಇರ್ತಾರೆ ಅಂತ. ಇವತ್ತು ಇಷ್ಟೆಲ್ಲ ನಾವು ಕೆಲಸಗಳು ಮಾಡ್ತಾ ಇದೀವಿ, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಚಾಲನೆ ಕೊಟ್ಟಿದ್ದೀವಿ, ಇನ್ನು ಹಲವಾರು ಕೆಲಸಗಳನ್ನ ಜಿಲ್ಲೆಗೆ ತರ್ತಾ ಇದೀವಿ. ಏನ್ ಮಾಡಿದ್ರು ಫ್ಲವರ್ ಮಾರ್ಕೆಟ್ ಹೇಳಿದೀನಿ. ಇವತ್ತು ನಾನು 9 ಎಕರೆ 14 ಗುಂಟೆ ಇದಕ್ಕೆ ಕೊಡ್ಸಿದ್ದೀನಿ ಜಾಗ. ಅದಕ್ಕೆ ನಮ್ಮ ಚೀಮೂಲ್ಗೆ ಕೊಡ್ಸಿದ್ದೀನಿ ರೀ ನಾನು ಅಧಿಕೃತವಾಗಿ.
ಹಲವಾರು ಕ್ರೀಡೆ ಆಡ್ತಿದ್ದೆ, ಆದ್ರೆ ಹೆಚ್ಚು ಆಸಕ್ತಿ ನನಗೆ ಕ್ರಿಕೆಟ್ ಆಡೋದ್ರಲ್ಲಿ ಬಹಳ ಇತ್ತು. ಆದ್ರೆ ಕಾಲೇಜು ಇವೆಲ್ಲ ದೈನಂದಿನ ಚಟುವಟಿಕೆಯಲ್ಲಿ ಬದಲಾವಣೆ ಆಯ್ತು. ಯಾಕಂದ್ರೆ ಪುರ್ಸತ್ ಕೊಟ್ರು ಜನ, ಇದನ್ನು ಮಾಡ್ಕೊಂಡ್ರು. 2018 ಮತ್ತೆ 2ನೇ ಸತಿ ಸೋತಾಗ ಜಿಮ್ಗೆಲ್ಲ ಹೋಗೋದ್ ಬಿಟ್ಬಿಟ್ಟು ಶಟ್ಲ್ ಆಡೋದಕ್ಕೆ ಶುರು ಮಾಡಿದೆ. ಈಗಲೂ ಶಟ್ಲ್ ಆಡ್ತೀನಿ, ಆದ್ರೆ ಈ ರೀತಿ ಬೆಳಗ್ಗೆ ಮುಂಜಾನೆ ಬೇಗ ಬಿಟ್ರೆ ಸ್ವಲ್ಪ ಕಂಟ್ರೋಲ್ ತಪ್ಪುತ್ತೆ. ಒಟ್ಟಾರೆಯಾಗಿ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀನಿ. ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು ನನಗೆ, 40 ವರ್ಷ ಆದ್ಮೇಲೆ ಏನು ಪ್ರತಿ ವರ್ಷ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು, ಅದು ವಿಶೇಷವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಬರ್ತಕ್ಕಂಥ ಅವಕಾಶಗಳು ಇರ್ತವೆ ಅಂತೇಳಿ. ಅದರಿಂದ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ನಾನು ಜಯದೇವಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.